ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಉದ್ದಿನ ಪಾಯಸ ಮಾಡ್ತಾಯಿದ್ದೀನಿ. ಉದ್ದಿನ ಕಾಳಲ್ಲಿ ಒಂದು ಪಾಯಸ ಮಾಡ್ತಿದ್ದೀನಿ. ಇದನ್ನು ಎನರ್ಜಿ ಡ್ರಿಂಕ್ ಅಂತನಾದ್ರು ಕರಿಬೋದು ಇದನ್ನು. ಅದಕ್ಕೆ ನೋಡಿ, ಒಂದು ಅರ್ಧ ಕಪ್ ಉದ್ದಿನ ಕಾಳು ತೊಗೊಂಡಿದ್ದೀನಿ. ನೋಡಿ, ಉದ್ದಿನ ಕಾಳು ಕರಿ, ಇದು ಸಿಪ್ಪೆ ಇರೋ ಕಾಳು ಬೇಕಾದ್ರೆ ತೊಗೊಳ್ಬೋದು. ನಾನು ಇದನ್ನು ತೊಗೊಂಡಿದ್ದೀನಿ. ಮೆಂತ್ಯ 1 ಸ್ಪೂನು, ಕೊಬ್ಬರಿ ಒಂದು 4-5 ಚೂರು, ಆಮೇಲೆ ಅಕ್ಕಿ 2 ಸ್ಪೂನ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಕೆಂಪಗೆ ಹುರ್ಕೊಳ್ಳೋಣ. ಈ ಪಾಯಸ ತುಂಬ ಒಳ್ಳೆಯದು ದೇಹಕ್ಕೆ. ಇದರಲ್ಲಿ ನೋಡಿ, ಪ್ರೋಟೀನ್, ರಿಚ್ ಇನ್ ಪ್ರೋಟೀನ್ ಅಂತಾರೆ ಇದರೊಳಗೆ. ಉದ್ದಿನ ಕಾಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ. ಇದೆಲ್ಲ ಸಮೃದ್ಧವಾಗಿದೆ ಈ ಉದ್ದಿನ ಕಾಳಲ್ಲಿ. ಮತ್ತು ಈ ಫೈಬರ್ ರಿಚ್ ಇದೆ. ಆದರೆ ಉದ್ದಿನ ಕಾಳು ತೊಗೊಂಡ್ರೆ, ಕಪ್ಪು ಸಿಪ್ಪೆ ಇರುತ್ತಲ್ಲ, ಅದರಲ್ಲಿ ಫೈಬರ್ ರಿಚ್ ಇರುತ್ತೆ. ಸಿಪ್ಪೆನೇ ಫೈಬರ್ ಆಗಿ ವರ್ಕ್ ಮಾಡುತ್ತೆ. ಇದು ಸಿಪ್ಪೆ ಇಲ್ಲದೆ ಇರೋದು, ಫೈಬರ್ ಇಲ್ಲ ಇದರೊಳಗಡೆ. ನೋಡಿ, ಉದ್ದಿನ ಕಾಳಾಯಿತು. ಈಗ ಮೆಂತ್ಯ ಹುರ್ಕೊತಾ ಇದ್ದೀನಿ. ಇದು ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಡಯಾಬಿಟಿಸ್ನವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಇದು ಪಾಯಸ ಅಂತ ಹೇಳ್ತಾರೆ. ಇದನ್ನು ನೋಡಿ, ಮೆಚೂರ್ ಆದಾಗ ಉದ್ದಿನ ಕಾಳಿಗೆ ಬೆಲ್ಲ ಬೇಯಿಸ್ಬಿಟ್ಟು ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಕೊಡ್ತಾಯಿದ್ರು, ಸೊಂಟಕ್ಕೆ ಶಕ್ತಿ ಬರಲಿ, ಮೂಳೆಗಳಿಗೆ ಶಕ್ತಿ ಬರಲಿ ಅಂತ. ನೋಡಿ, ಕೊಬ್ಬರಿ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಾಯಿತು, ಮೆಂತ್ಯ ಮತ್ತು ಅಕ್ಕಿ. ಇದಿಷ್ಟು ತಣ್ಣಗಾದ್ಮೇಲೆ ಈಗ ಮಿಕ್ಸರ್ಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ರೆಡಿ ಆಯಿತು. ಈಗ ಇದ್ರದ್ದು ಪಾಯಸ ಮಾಡೋದು ಅಥವಾ ಕಷಾಯ ಏನು ಬೇಕಾದ್ರೂ, ನೀವು ಪಾಯಸ ಅಂತಲೇ ಹೇಳ್ತೀನಿ ಸ್ವೀಟ್ ಹಾಕೋದ್ರಿಂದ. ಇದು ಹೇಗೆ ಮಾಡೋದು ಅಂದರೆ ನೋಡಿ, ಒಂದು ಬೌಲಲ್ಲಿ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಈಗ ನೋಡಿ, ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕಿದ್ದೀನಿ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಇಲ್ಲಿ 1 ಸ್ಪೂನ್ ನಾನು ಸ್ವಲ್ಪನೇ ಮಾಡ್ಕೊಳ್ತಿರೋದ್ರಿಂದ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗಂಟಿಳ್ದಂಗೆ ತಣ್ಣನೆ ನೀರಲ್ಲಿ ಕಲಿಸ್ಕೊಂಡು ಈ ಕುದಿಯೋ ನೀರಿಗೆ ಹಾಕೋಣ. ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಕೋಬೋದು. ಈ ಪೌಡ್ರನ್ನ 3-4 ತಿಂಗಳು ಹಾಗೆ ಇಟ್ಕೊಳ್ಬೋದು, ಏನೂ ಆಗಲ್ಲ. ಈಗ ಕುದೀತಾ ಇರೋ ನೀರಿಗೆ ಕಲಸಿಟ್ಕೊಂಡಿದ್ದು ಪೌಡ್ರ್ ಕಲಸಿಟ್ಕೊಂಡಿದ್ವಲ್ಲ ಗಂಟಿಲ್ದಂಗೆ, ಅದನ್ನು ಹಾಕ್ಕೊಂಡೆ. ಈಗ ಚೆನ್ನಾಗಿ ತಿರುತ್ತಾ ಹೋಗೋಣ. ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿ. ಇದು ಹಂಗೆ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಇದಕ್ಕೊಂದು ಅರ್ಧ ಲೋಟ ಹಾಲು ಹಾಕ್ತೀನಿ. ಹಾಲು ಹಾಕ್ಬಿಟ್ಟು ಇದನ್ನು ಬಿಸಿ ಬಿಸಿನೇ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲನಾರ ಹಾಕ್ಕೊಳ್ಬೋದು. ನಾನು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೆಲ್ತಿಗೆ ತುಂಬ ಒಳ್ಳೆಯದಿದು. ಹಾಗಂತ ತುಂಬಾ ಕುಡಿಬಾರ್ದು. ಇದೆಷ್ಟು ಒಳ್ಳೆಯದೋ ಅಷ್ಟೇ ಅಡ್ಡ ಪರಿಣಾಮಗಳು ತುಂಬ ಇದೆ ಅಂತ ಹೇಳ್ತಾರೆ ಇದರಲ್ಲಿ. ನೋಡಿ, ಹಾಲು ಹಾಕ್ಕೊಂಡೆ ಒಂದು ಸ್ವಲ್ಪ. ಇತಿಮಿತಿಲಿ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸಾಕು, ಇಷ್ಟು ಕುದ್ರೆ ಸಾಕೀಗ. ಸ್ಟವ್ ಆಫ್ ಮಾಡೋಣ. ಈಗ ಒಂದೊಂದು ಲೋಟಕ್ಕೆ ಬಗ್ಗಿಸ್ಕೊಳ್ತೀನಿ. ಈಗ ಕುಡಿದು ನೋಡಿ, ಮಾಡಿಕೊಂಡು ಕುಡಿದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದಿದು. ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಇಂಥದ್ದು ಬಿಸಿ ಬಿಸಿದು ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬ ಒಳ್ಳೆಯದಿದು. ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಸೊಂಟ ನೋವು, ಬೆನ್ನೋವು ಎಲ್ಲ ಕಡಿಮೆ ಆಗುತ್ತೆ. ಮೇನ್ ಇದು ಬೆನ್ನೋವು ಮತ್ತು ಮೂಳೆಗೆ ಶಕ್ತಿ ಕೊಡೋಕ್ಕೋಸ್ಕರನೇ ಅಂತ ಮಾಡ್ಕೊಳ್ಳೋವಂಥದ್ದು ಉದ್ದಿನ ಕಾಳಿದು ಪಾಯಸ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.